ಓಂ ಶಾಂತಿ. ವಾಣಿ ಡೇಟ್ 21/5/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ಆತ್ಮಗಳ ಪ್ರೀತಿಯು ಒಬ್ಬ ತಂದೆಯೊಂದಿಗಿದೆ. ನಿಮಗೆ ತಂದೆಯು ಆತ್ಮದೊಂದಿಗೆ ಪ್ರೀತಿ ಮಾಡುವುದನ್ನು ಕಲಿಸಿದ್ದಾರೆ, ಶರೀರದೊಂದಿಗಲ್ಲ. ಪ್ರಶ್ನೆ: ಯಾವ ಪುರುಷಾರ್ಥದಲ್ಲಿ ಮಾಯೆಯು ವಿಘ್ನಗಳನ್ನು ಹಾಕುತ್ತದೆ? ಮಾಯಾಜೀತರಾಗುವ ಯುಕ್ತಿ ಏನಾಗಿದೆ? ಉತ್ತರ: ನಾವು ತಂದೆಯನ್ನು ನೆನಪು ಮಾಡಿ ನಮ್ಮ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕೆಂದು ನೀವು ಪುರುಷಾರ್ಥ ಮಾಡುತ್ತೀರಿ. ಆದರೆ ಈ ನೆನಪಿನಲ್ಲಿಯೇ ಮಾಯೆಯ ವಿಘ್ನಗಳು ಬೀಳುತ್ತವೆ. ಮಾಲೀಕ ತಂದೆಯು ನಿಮಗೆ ಮಾಯಾಜೀತರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ. ಆ ಮಾಲೀಕನನ್ನು ಅರಿತು ನೆನಪು ಮಾಡಿ, ಆಗ ಖುಷಿಯೂ ಇರುವುದು. ಪುರುಷಾರ್ಥವನ್ನು ಮಾಡುತ್ತೀರಿ ಮತ್ತು ಹೆಚ್ಚಿನ ಸೇವೆಯನ್ನು ಮಾಡುತ್ತೀರಿ, ಮಾಯಾಜೀತರು ಆಗಿಬಿಡುತ್ತೀರಿ. ಗೀತೆ: ಈ ಪಾಪದ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋಗು. ಧಾರಣೆಗಾಗಿ ಮುಖ್ಯ ಸಾರ: ಶ್ರೀಮತಂತೆ ನಡೆದು ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಬೇಕಾಗಿದೆ. ಹಿಡಿ ಅವಲಕ್ಕಿಯನ್ನು ಕೊಟ್ಟು 21 ಜನ್ಮಗಳಿಗಾಗಿ ಮಹಲನ್ನು ಪಡೆಯಬೇಕಾಗಿದೆ. ಭವಿಷ್ಯಕ್ಕಾಗಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಈ ಹಳೆಯ ಪ್ರಪಂಚದಿಂದ ಮಮತ್ವವನ್ನು ಕಳೆದು ಪೂರ್ಣ ಪಾವನರಾಗಬೇಕಾಗಿದೆ. ಎಲ್ಲವನ್ನು ಮಾಡುತ್ತಾ ಬುದ್ಧಿಯು ತಂದೆಯ ಕಡೆ ತೊಡಗಿರಲಿ. ವರದಾನ: ಮನಸ್ಸಿನ ಶುಭ ಭಾವನೆಯ ಮೂಲಕ ಪರಸ್ಪರರನ್ನು ಮುಂದುವರಿಸುವಂತಹ ವಿಶ್ವ ಕಲ್ಯಾಣಕಾರಿ ಭವ. ಒಂದು ವೇಳೆ ಯಾರಾದರೂ ತಪ್ಪು ಮಾಡುತ್ತಿದ್ದರೆ ಆಗ ನೀವು ಅವರು ಪರವಶ ಆಗಿರುವರೆಂದು ತಿಳಿದು ದಯಾ ದೃಷ್ಟಿಯಿಂದ ಪರಿವರ್ತನೆ ಮಾಡಿ. ಒಂದು ವೇಳೆ ಯಾರಾದರೂ ಕಲ್ಲನ್ನು ನೋಡಿ ನಿಂತು ಬಿಟ್ಟರೆ ನಿಮ್ಮ ಕೆಲಸವಾಗಿದೆ ಅದನ್ನು ಪಾರು ಮಾಡಿ ಹೋಗುವುದು, ಅಥವಾ ಅವರನ್ನು ಜೊತೆಗಾರರನ್ನಾಗಿ ಮಾಡಿಕೊಂಡು ಪಾರು ಮಾಡಿ ಹೋಗುವುದು. ಇದಕ್ಕಾಗಿ ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡಿ ಬಲಹೀನತೆಯನ್ನು ಬಿಡುತ್ತಾ ಹೋಗಿ. ಈಗ ವಾಣಿಯಿಂದ ಯಾರಿಗೂ ಎಚ್ಚರಿಕೆ ನೀಡುವಂಥ ಸಮಯವಲ್ಲ, ಆದರೆ ಮನಸಾ ಶುಭ ಭಾವನೆಯ ಮೂಲಕ ಪರಸ್ಪರ ಒಬ್ಬರಿಗೊಬ್ಬರು ಸಹಯೋಗಿಗಳಾಗಿ ಮುಂದುವರಿಯಿರಿ ಮತ್ತು ಮುಂದುವರಿಸಿರಿ. ಆಗ ಹೇಳಲಾಗುತ್ತದೆ, ವಿಶ್ವ ಕಲ್ಯಾಣಕಾರಿ. ಸ್ಲೋಗನ್: ದೃಢ ಸಂಕಲ್ಪದ ಬೆಲ್ಟ್ ಕಟ್ಟಿಕೊಳ್ಳಿ, ಆಗ ಸೀಟ್ನಿಂದ ಎಂದೂ ಅಪ್ಸೆಟ್ ಆಗುವುದಿಲ್ಲ. ಓಂ ಶಾಂತಿ.